ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿರೋ ಎಲ್ಲ ಗಣ್ಯಾಧಿಗಳಿಗೂ ನಮಸ್ಕಾರ. ಫಸ್ಟು ನಾವು ಯಾವುದೇ ದುಬೈ ಮೂವಿ ತೊಗೊಂಡೋಗ್ಬೇಕಾದ್ರೂ ಅಲ್ಲಿ ಸಕ್ಸಸ್ ಕೊಡ್ತಿರೋದು ನಮ್ಮ ಕನ್ನಡಿಗರು. ಅವ್ರಿಗೆ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತೀನಿ. ಅದೇ ರೀತಿ ಈ ಮೂವಿನ ಯಾವಾಗಲೂ ಕನ್ನಡ ಮೂವೀಸ್ನ ದುಬೈಯಲ್ಲಿ ರಿಲೀಸ್ ಮಾಡಬೇಕು ಅಂತ ನನ್ನ ಗಂಡನಿಗೆ ತುಂಬ ಇಷ್ಟ. ನೀವು ಅಂದ್ಕೋಬೋದು ನನ್ನ ಗಂಡನ ನೇಮ್ ಸಂದಿಲ್, ಬಟ್ ಅವ್ರು ಕನ್ನಡ ಮೂವಿನ ಎವ್ರಿ ಮಂತ್ ಒಂದು ಕನ್ನಡ ಮೂವಿನ ರಿಲೀಸ್ ಮಾಡ್ತಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ. ಸೊ ಗಗನಂ ಭುವನಂ ಇದೆಯಲ್ಲ, ಭುವನಂ ಗಗನಂ ಮೂವಿ ತುಂಬ ಒಳ್ಳೆ ಮೂವಿ. ನಾನು 2 months ಬಿಫೋರೇ ನೋಡಿದೆ. ಒಂದೊಳ್ಳೆ ಸೆಂಟಿಮೆಂಟ್ ಇರೋ ಮೂವಿ. ಪೃಥ್ವಿ ಅಂಬರ್ ಅವ್ರದ್ದು ಎಕ್ಸಲೆಂಟ್ ಆ್ಯಕ್ಟಿಂಗು. ಸೊ ಒಳ್ಳೇದಾಗಲಿ ಆ ಮೂವಿಗೆ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಚಂದನ್ ಸರ್, ದಯವಿಟ್ಟು ನೀವು ಸಿನಿಮಾ ಬಗ್ಗೆ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಾನು ಫಿಲಿಮ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. 14 ರಿಲೀಸ್ ಆಗ್ತಾ ಇದೆ, ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಅಂತ ನನ್ನ ಆಸೆ ಇದೆ. ದಟ್ಸ್ ಸೋ ಸ್ವೀಟ್ ಆ್ಯಂಡ್ ಶಾರ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ನಿರ್ದೇಶಕರು ಗಿರೀಶ್ ಮೂಲಿಮನಿ ಸರ್, ನಿಮ್ಮ ಕನಸು ಭುವನಂ ಗಗನಂ, ದಯವಿಟ್ಟು ಮಾತನಾಡಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಲ್ಲಿಂದಲೇ ನಾನು ಮಾತಾಡಲ್ಲ ಅಂತಿದ್ದಾರೆ. ಸೊ ಎಲ್ಲ ಟೆಕ್ನಿಷಿಯನ್ಸ್ ಪರವಾಗೂ ಕೂಡ ದಯವಿಟ್ಟು ನೀವೇ ಮಾತಾಡ್ಬಿಡಿ. ಭುವನಂ ಗಗನಂ, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸತೀಶ್ ಸರ್, ಕೃಷ್ಣ ಸರ್ ಇದ್ದಾರೆ, ಮತ್ತು ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ, ಅನುಷಾ ಅವರಿದ್ದಾರೆ, ಕಡೆ ಪವನ್ ಅವರಿದ್ದಾರೆ, ಸೊ ಸಾನಿಯಾ ಅಯ್ಯರ್ ಅವರಿದ್ದಾರೆ, ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ನಮ್ಮ ಮಂಜಣ್ಣ ಇದ್ದಾರೆ, ಚೇತನ್ ಸರ್ ಇದ್ದಾರೆ, ನಮ್ಮ ಮಂಜು ಮಾಸ್ತಿ ಸರ್ ಹೋಗ್ಬಿಟ್ರು ಅನಿಸುತ್ತೆ, ಶಿವಣ್ಣ. ಸೊ ಮತ್ತೆ ಯಾರಾದರೂ ಹೆಸರು ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಪ್ರತಿಯೊಬ್ಬರಿಗೂ, ಸೊ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇದೇ ಫೆಬ್ರವರಿ 14 ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ, ನಿಮಗೆ ಅನಿಸಿದ್ದನ್ನು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹಾಕಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಲೇ ಹಾಕಿ. ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ ಅಂದರೆ, ನೀವು ಹೊರಗಡೆ ಹೋಗುವಾಗ, ಥಿಯೇಟ್ರಿಂದ ಹೊರಗಡೆ ಹೋಗುವಾಗ ಬೇರೊಂದು ಫೀಲ್ನ, ಅಂದರೆ ನೀವು ಏನು ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಒಂದು ಅದ್ಭುತವಾದ ಫೀಲನ್ನು ತಗೊಂಡು ನೀವು ಹೊರಗಡೆ ಹೋಗ್ತೀರಾ. ಇದು ನಾನು ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ಅಶ್ಯೂರೆನ್ಸ್. ಸೊ ನೀವು ಸಿನಿಮಾಗೆ ಏನು ಅಂದ್ಕೊಂಡು ಬಂದಿದ್ದೀರಾ, ಸೊ ಅದು ನೀವೇನು ಈ ರೀಸೆಂಟ್ ಟೈಮಲ್ಲಿ ನೀವು ಈ ಥರದ ಜಾನರ್ನ ಸಿನಿಮಾನ ಖಂಡಿತ ನೀವು ಈ ಜಾನರ್ ನಿಮಗೆ ಹೊಸ ಅನುಭವ ಕೊಡುತ್ತೆ. ಆಮೇಲೆ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ನೀಡುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನನ್ನ ಈ ವೇದಿಕೆ ಮೇಲೆ ಇನ್ನೊಂದು ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಸ್ ಇದ್ದಾರೆ. ಬ್ಯಾಕ್ ಹ್ಯಾಂಡಲ್ಲಿ ನಮ್ಮ ಗುಮ್ಮಿನೇನಿ ವಿಜಯ್ ಅದ್ಭುತವಾದ ಮ್ಯೂಸಿಕನ್ನು ಮಾಡಿದ್ದಾರೆ. ಇನ್ನು ನಮ್ಮ ಉದಯ್ ಲೀಲಾ ಅದ್ಭುತವಾದ ಕ್ಯಾಮ್ರಾ ವರ್ಕನ್ನು ಮಾಡಿದ್ದಾರೆ. ನಮ್ಮ ಸುನೀಲ್ ಕಶ್ಯಪ್ ಅವರು ಅದ್ಭುತವಾದ ಎಡಿಟಿಂಗನ್ನು ಮಾಡಿದ್ದಾರೆ. ಅಂದರೆ ನಮ್ಮದೊಂದು ಟೀಮ್, ತಂಡವಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ, ನಿಮಗೆ ಅನಿಸಿದ್ದನ್ನು ನೀವು ಇನ್ನೊಬ್ಬರಿಗೆ ಹೇಳಿ. ಸೊ ಅವ್ರು ಬಂದು ನಮ್ಮ ಸಿನಿಮಾನ ನೋಡಲಿ. ಈ ಸಿನಿಮಾ ಸಕ್ಸಸ್ ಆದರೆ ಖಂಡಿತ SVC ಫಿಲ್ಮ್ಸು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಆ ಅನುಭವ ನೀವು ಒಂದು ಒಳ್ಳೊಳ್ಳೆ ಸಿನಿಮಾವನ್ನು ಮಾಡ್ತಕ್ಕಂಥ ಶಕ್ತಿ SVC ಫಿಲ್ಮ್ಸಿಗೆ ಬರುತ್ತೆ. ಸೊ ಇನ್ನು ನಾನು ಇಬ್ಬರು ಹೀರೋಗಳ ಬಗ್ಗೆ ಹೇಳಿದ್ದೀನಿ. ಇಡೀ ನನ್ನ ಚಿತ್ರತಂಡದ ಪರವಾಗಿ ಒಂದು ಇನ್ವೈಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 14 ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ನಿಮ್ಮೆಲ್ಲ ಕನಸಿಗೆ ಫೆಬ್ರವರಿ 14ಕ್ಕೆ ಯಾವ ಹುಡುಗ ಯಾವ ಹುಡುಗಿ ಎಷ್ಟು ಖುಷಿ ಪಡ್ತಾಳೋ ಗೊತ್ತಿಲ್ಲ. ನಿಮ್ಮ ಖುಷಿ ಅಂತೂ ಗಗನದೆತ್ತರಕ್ಕೂ ಇರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದೀಗ ಅಶ್ವತಿ, ಇಟ್ಸ್ ಟೈಮ್ ಟು ಹಿಯರ್ ಫ್ರಮ್ ಯು. ನಿಮ್ಮ ಮಾತುಗಳನ್ನು ದಯವಿಟ್ಟು ಮೊದಲಿಗೆ ಮುಂದೆ ಬನ್ನಿ. ದಯವಿಟ್ಟು ಅಶ್ವತಿ. ಪೃಥ್ವಿ ಅಂಬಾರ್ ಅವರ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ ಅಶ್ವತಿ ಅವರು. ಕಮ್ ಫ್ರಂಟ್ ಪ್ಲೀಸ್. ಎಸ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಎಸ್, I feel so blessed to play Bhumi character. First of all, I would like to thank our producer, director and my co-actor and Pramod, Rachit, everyone. So ellaru namma movie ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಣ್ಮಕ್ಳು ಇಷ್ಟು ಕಡಿಮೆ ಮಾತಾಡೋದು ಫಸ್ಟ್ ಟೈಮ್ ನೋಡಿದ್ದು ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವತಿ. ಇದೀಗ ನಮ್ಮೊಂದಿಗೆ ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಾಗಿರುವಂತಹ ಪ್ರಶಾಂತ್ ನಟನಾಥ್ ಸರ್ ಇದ್ದಾರೆ. ಪ್ರಶಾಂತ್ ಸರ್, ದಯವಿಟ್ಟು ನೀವು ವೇದಿಕೆಯಲ್ಲಿ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರಶಾಂತ್ ಸರ್, ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ನಿಮಗೂ ಕೂಡ. ಅದೇ ರೀತಿಯಾಗಿ ಇದೀಗ ನಮ್ಮ ರೇಚಲ್
ನಿಮ್ಮ ಮಾತುಗಳನ್ನು ಕೇಳೋಣ. ಪ್ಲೀಸ್ ರೇಚಲ್ ಕಮ್ ಫ್ರಮ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ನೀವು ಎಲ್ಲರೂ ಇವಾಗ ನಮ್ಮ ಪ್ರೀ ರಿಲೀಸ್ ಇವೆಂಟ್ ಆ್ಯಂಡ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವ್ರು ನನ್ನ ಲಾಂಚ್ ಮಾಡಿದರು ಕನ್ನಡ ಸಿನಿಮಾದಲ್ಲಿ. ಲವ್ ಮಾಕ್ಟೇಲಿಂದ ಆದಿ ನನಗೆ ಸಿಹಿ ಕೊಟ್ಟರು. ಈ ಸಿನಿಮಾ ಭುವನಂ ಗಗನಂ ಆದಿ ನಂದಿನಿನ ಕೊಟ್ಟರು. ಸೊ ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಸಿನಿಮಾ ಭುವನಂ ಗಗನಂ ಈ ವಾರ ಫೆಬ್ರವರಿ 14th ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಒಂದು ಫಿಲ್ಮ್ ನನಗೆ ತುಂಬ ಸ್ಪೆಷಲ್. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಮುನಿಗೌಡ್ರ ಸರ್ ಆ್ಯಂಡ್ ಗುಂಬಿನೇನಿ ವಿಜಯ್ ಸರ್. ಆ್ಯಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ. ದಟ್ ಆ್ಯಂಡ್ ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸಲ್ಲಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ Feb 14th ಬನ್ನಿ, ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು so much.